ನಮ್ಮ ಅಕ್ಕ ತಂಗಿಯರು ಪಾಪ ಬಡವರು ಬಂಗಾರ ತೊಂತಿದ್ರು 29 ಬಂಗಾರ ಇತ್ತು. ಇವತ್ತು ಎಷ್ಟಾಗಿದೆ ಬಂಗಾರ? ಮತ್ತೆ ಕೊಡ ಕೇಳಿ ಜೋಶಿ ಸಾಹೇಬ್ರಿ. ಹೌದು, ಸರ್ಕಾರ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನೀವು ನೋಡಿರ್ಬೋದು 2022ರಲ್ಲಿ 10 ಗ್ರಾಮ್ ಬಂಗಾರಕ್ಕೆ 50,000 ಇತ್ತು. ಈಗ ಅದು 1 ಲಕ್ಷ ಆಗಿದೆ. ಮುಂದೆ ಹೋಗಿ 1.5 ಲಕ್ಷ 2 ಲಕ್ಷ ಕೂಡ ಆಗುತ್ತೆ. ಫಸ್ಟ್ ಆಫ್ ಆಲ್ ಬಂಗಾರದ ಪ್ರೈಸ್ ಯಾಕೆ ಮೇಲಕ್ಕೆ ಹೋಗುತ್ತೆ ಗೊತ್ತಾ? ನೀವು ಜಾಸ್ತಿ ಬಂಗಾರ ಪರ್ಚೇಸ್ ಮಾಡೋದ್ರಿಂದ ಮೇಲೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ. ಈ ಗೋಲ್ಡ್ ಪ್ರೈಸ್ ಮೇಲೆ ಹೋಗೋದು ಜಗತ್ತಲ್ಲಿರೋ ಬೇರೆ ಬೇರೆ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ನ ಜಾಸ್ತಿ ಪರ್ಚೇಸ್ ಮಾಡೋದ್ರಿಂದ ಡಿಮ್ಯಾಂಡ್ ಜಾಸ್ತಿಯಾಗಿ ಗೋಲ್ಡ್ ಪ್ರೈಸ್ ಮೇಲೆ ಹೋಗುತ್ತೆ. ಬೇರೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಯಾಕೆ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಜಗತ್ತಿನಲ್ಲಿ ಅನ್ಸರ್ಟನಿಟಿ ಜಾಸ್ತಿ ಆದಾಗ. ಎಕ್ಸಾಂಪಲ್ಗೆ ಡೊನಾಲ್ಡ್ ಟ್ರಂಪ್ ಅಂತ ಮಹಾಪುರುಷ ಬಂದು ಜಗತ್ತಿನಲ್ಲಿರೋ ಗೋಲ್ಡ್ ಟ್ರೇಡ್ ನ ಡಿಸ್ಟರ್ಬ್ ಮಾಡಿದಾಗ, ಜಗತ್ತಲ್ಲಿ ಬೇರೆ ಬೇರೆ ಕಡೆಯಲ್ಲಿ ವಾರ್ ಆಗ್ತಿರುವಾಗ ಈ ಸೆಂಟ್ರಲ್ ಬ್ಯಾಂಕ್ಗಳು ಹೆವಿ ಗೋಲ್ಡ್ ನ ಪರ್ಚೇಸ್ ಮಾಡ್ತಾರೆ. ಇದರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಜಗತ್ತಲ್ಲೂ ಕೂಡ ಗೋಲ್ಡ್ ಪ್ರೈಸ್ ಲಾಸ್ಟ್ 2 ವರ್ಷದಲ್ಲಿ ಡಬಲ್ ಆಗಿದೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ರುಪಿ ಡಿಪ್ರಿಶಿಯೇಟ್ ಆಗೋದ್ರಿಂದ ಕೂಡ ಗೋಲ್ಡ್ ಪ್ರೈಸ್ ಮೇಲೆ ಹೋಗುತ್ತೆ. ಯಾಕಂದ್ರೆ ನಾವು ಬೇರೆ ದೇಶಗಳಿಂದ ಗೋಲ್ಡ್ ನ ತರಿಸ್ಕೋತೀವಿ. ಅದಕ್ಕೆ ಈ ಗೋಲ್ಡ್ ಪ್ರೈಸ್ 1 ಲಕ್ಷ ಹೋಗಿದೆಯಲ್ವಾ, ಇದಿನ್ನೂ ಜಾಸ್ತಿ ಹೋಗೋ ಸಾಧ್ಯತೆ ಇದ್ದೇ ಇದೆ. ಯಾಕಂದ್ರೆ ಜಗತ್ತಲ್ಲಿ ಡಾಲರ್ ಮೇಲೆ ನಂಬಿಕೆ ಕಡಿಮೆ ಆಗ್ತಿದೆ. ನಾನು ಮೊದಲೇ ನಿಮ್ಗೆ ಹೇಳಿದ್ನಲ್ವಾ ಸರ್ಕಾರ ಯಾಕೆ ಮಾತಾಡ್ತಿಲ್ಲ ಅಂತ. ಸರ್ಕಾರ ಮಾತಾಡಿದ್ರು ಏನು ಮಾಡಕ್ಕಾಗಲ್ಲ, ಅದಕ್ಕೇನೆ ಸರ್ಕಾರ ಮಾತಾಡ್ತಿಲ್ಲ.